ಎಲ್ರಿಗೂ ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮಧ್ಯೆ ಇರೋ ರಾಜಘಟ್ಟ ಗ್ರಾಮದ ವಿಶೇಷತೆ ಏನು, ಸಾಕ್ಷಾತ್ ಆಂಜನೇಯ ಎಲ್ಲಿ ನೆಲೆಸಿದ್ದಾನೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ. ನಾನೀಗ ಈ ಚಿತ್ರದಲ್ಲಿ ಏನು ತೋರಿಸ್ತಾ ಇದ್ದೀನಿ ಲೊಕೇಶನ್ ಮಾಡಿ, ಇದು ಆಂಜನೇಯ ಸ್ವಾಮಿ ದೇವಾಲಯ ರಾಜಘಟ್ಟ ರಸ್ತೆಯಲ್ಲಿದೆ. ಈ ದೇವಾಲಯ ಮಾರುತಿ ನಗರ ರಾಜಘಟ್ಟ ಸಿಗೋಕ್ಕಿಂತ ಮುಂಚೆ ಕೆರೆಯ ಪಕ್ಕ ಮಾರುತಿ ನಗರ ಅಂತ ಇದೆ. ಇದು ಪಕ್ಕದಲ್ಲಿ ಕಂಚಿಗನಾಳ ಎಂಬ ಗ್ರಾಮ ಇದೆ. ರಾಜಘಟ್ಟದ ಆಂಜನೇಯ ಸ್ವಾಮಿ ದೇವಾಲಯ ಅಂತಲೇ ಪ್ರಸಿದ್ಧಿಯಾಗಿದೆ. ನನಗೆ ಗೊತ್ತಿರೋ, ನಾನು ತಿಳಿದುಕೊಂಡ ವಿಷಯದ ಪ್ರಕಾರ ಅಲ್ಲಿ ರಾಜಘಟ್ಟದ ಆಂಜನೇಯ ಸ್ವಾಮಿಗೆ ಹರಕೆ ಹೊತ್ತರೆ ಸಾಕಷ್ಟು ಜನಗಳಿಗೆ ಸಾಕಷ್ಟು ರೀತಿಯ ಒಳ್ಳೆಯ ಪರಿಹಾರಗಳಾಗಿದ್ದಾವೆ ಅಂತ ನಾನು ಸಾಕಷ್ಟು ಕೇಳ್ಪಟ್ಟಿದ್ದೀನಿ. ಪರಮಾತ್ಮ ಅಲ್ಲಿದ್ದಾನೆ. ಇನ್ನೊಂದು ವಿಷಯ ಏನಂದರೆ, ಈ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆಂಜನೇಯ ಟೆಂಪಲ್ ರಾಜಘಟ್ಟ ಆಂಜನೇಯ ದೇವಸ್ಥಾನ ಅಂತ, ಇದುವೇ ಆ ಸ್ಥಳ. ನಾನು ಲೊಕೇಶನ್ನ ಎಲ್ಲಿ ಬರುತ್ತೆ ಈ ಸ್ಥಳ ಅನ್ನೋದನ್ನು ಲೊಕೇಶನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಅಲ್ಲಿ ಶನಿವಾರ ಪೂಜೆ ಇರುತ್ತೆ ಅಂತ ನಾನು ತಿಳ್ಕೊಂಡೆ. ನೀವು ಹೋಗಿ ಬೇಕಾದರೆ ಅಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೋದು, ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬರ್ಬೋದು. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಆ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮುಂದೆ ಇರೋ ಆ ಶಾಲೆಯ ಮೈದಾನದಲ್ಲಿ, ಆ ಶಾಲೆಯ ಆವರಣದಲ್ಲಿ ಸ್ವಾಮಿ ಎಲ್ಲಿದ್ದಾನೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೆ. ಇದು ತುಂಬ ಹತ್ತಿರ ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ. ಇದು ಮಾರ್ಗ ದೊಡ್ಡಬಳ್ಳಾಪುರ ಬೀಡ್ಗೆ ರಾಜಘಟ್ಟ ಮೇನ್ ರೋಡ್ ಅಂತಲೇ ಕರೀತಾರಂತೆ. ಅಲ್ಲಿ ರಾಜಘಟ್ಟಕ್ಕೆ ಹೋಗುವ ಮುಂಚೆ, ದೊಡ್ಡಬಳ್ಳಾಪುರದಿಂದ ರಾಜಘಟ್ಟಕ್ಕೆ ಹೋಗುವ ಮುಂಚೆ ಆಂಜನೇಯ ದೇವಾಲಯ ಸಿಗುತ್ತೆ. ಅಲ್ಲೊಂದು ಬಸ್ ನಿಲ್ದಾಣ ಕೂಡ ಇದೆ, ಕಂಚಿಗನಾಳ ಗ್ರಾಮದ ಬಸ್ ನಿಲ್ದಾಣ. ನೀವೀಗ ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಆಂಜನೇಯ ದೇವಾಲಯ ಇದೆ. ಅಲ್ಲಿ ನೀವೆಲ್ಲ ಅನ್ಕೊಬೋದು ಸಾಮಾನ್ಯವಾಗಿ, ಸಾಮಾನ್ಯ ಜನಗಳು ಏನು ಅಷ್ಟೆಲ್ಲ ಬಂಡವಾಳ ಹಾಕಿ, ಹಣ ಹಾಕಿ, ದುಡ್ಡುಗಳು ಹಾಕಿ ಹಿಂದೆ ತಲಾಂತರದಿಂದ ಪರಮಾತ್ಮನಿಗಾಗಿ ದೇವಾಲಯ ಕಟ್ಟಿದ್ದಾರೆ, ಪರಮಾತ್ಮ ಅಲ್ಲಿ ನೆಲೆಸಲಿ ಅಂತ. ನೀನು ಹೇಳೋ ಜಾಗದಲ್ಲಿ ಕೂಡ ಪರಮಾತ್ಮ ಇರ್ತಾನ? ಪರಮಾತ್ಮನಿಗಾಗಿ ದೇವಾಲಯ ಕಟ್ಟಿರ್ಬೋದಲ್ಲ, ನೀನು ಹೇಳೋ ಜಾಗದಲ್ಲಿ ಇದ್ದಾನ ಅಂತ ನಿಮಗೆ ಅನುಮಾನ ಇದ್ದರೆ, ನಾನೀಗ ಚಿತ್ರದಲ್ಲಿ ಏನು ನಿಮಗೆ ಲೊಕೇಶನ್ ಮಾಡಿ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ಬೇಕಾದರೂ, ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ, ನಿಮಗೆ ಯಾರ್ಯಾರು ಗೊತ್ತಿದ್ದಾರೋ, ದೈವಾಂಶ ಸಂಭೂತರು ಆಗಿರ್ಬೋದು, ಮಾಂತ್ರಿಕರಾಗಿರ್ಬೋದು, ಶಾಸ್ತ್ರವನ್ನು ಹೇಳೋವಂಥರಾಗಿರ್ಬೋದು, ಬಸಪ್ಪಗಳನ್ನು ಈ ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ಮದ್ದೂರು, ಚಾಮರಾಜನಗರ ಅಥವಾ ಬಸಪ್ಪಗಳೆಲ್ಲ ಎಲ್ಲೆಲ್ಲ ಇದ್ದಾರೋ ಅವರನ್ನು ಅಲ್ಲಿ ಹೋಗಿ ನೀವು ಆ ಮಣ್ಣನ್ನು ಇಟ್ಟರೆ, ಅದು ಆಂಜನೇಯ ಸ್ವಾಮಿ ಮಣ್ಣಲ್ಲಿದ್ದಾನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ತೋರಿಸುತ್ತೆ. ಅಥವಾ ಬಸಪ್ಪಗಳನ್ನೇ ಕರ್ಕೊಂಬರ್ಬೋದು ಇಲ್ಲಿ. ಹಾಗೆ ಉತ್ಸವ ದೇವರ ಮೂರ್ತಿಗಳಂತ ಏನೆಲ್ಲ ಇದ್ದಾವೆ, ಅಲ್ಲಿ ಏನಾದರೂ ತೆಗೆದುಕೊಂಡು ಹೋಗಿ ನೀವು ಪ್ರಶ್ನೆ ಹಾಕಿದ್ದೆ ಆಗಿದ್ಲಿ ಖಂಡಿತವಾಗ್ಲೂ ಅಲ್ಲಿಗೆ ತಗೊಂಡೋಗಿ ತೋರಿಸುತ್ತೆ. ಆ ಸ್ಥಳದಲ್ಲಿ ಆಂಜನೇಯ ಶಾಂತ ಚಿತ್ತದಿಂದ ತಪಸ್ಸು ಮಾಡ್ತಿರೋದು 100ಕ್ಕೆ 100 ಭಾಗ ಸತ್ಯ. ಈ ಲೋಕದಲ್ಲಿ, ಭೂಲೋಕದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಬೇಕಾದರೂ ಹೋಗಿ ನೀವು ದೈವಾಂಶ ಸಂಭೂತರ ಹತ್ರ ಕೇಳ್ಬೋದು. ಎಲ್ರಿಗೂ ಒಂದು ಆಶ್ಚರ್ಯ ಆಗಿರುತ್ತೆ, ಏನಪ್ಪ ಅಷ್ಟು ಹಣ ಹಾಕಿ ಪರಮಾತ್ಮನಿಗೆ ದೇವಾಲಯ ಕಟ್ಟಿದ್ದಾರೆ, ಆದರೆ ನೀನು ಹೇಳೋ ಜಾಗದಲ್ಲಿ ಹಾಕಿದ್ದೇನೆ ದೇವಾಲಯ ಅಂದರೆ, ನಾವು ಪರಮಾತ್ಮನಿಗಾಗಿ ಕಟ್ಟಿರುವಂತಹ ಮನೆ, ಆ ದೇವಾಲಯ ಥರ ಪರಮಾತ್ಮನಿಗಾಗಿ ನಿರ್ಮಿಸಿದಂತಹ ಸ್ಥಳ ದೇವಾಲಯ. ಪರಮಾತ್ಮ ಅಲ್ಲೂ ಕೂಡ ಇರ್ತಾನೆ. ಇನ್ನೊಂದು ವಿಶೇಷ ಏನಂದರೆ, ಅಲ್ಲಿ ಸಾಕಷ್ಟು ವರ್ಷಾನುವರ್ಷಗಳಿಂದ ಜಾತ್ರೆಗಳು ಕೂಡ ನಡ್ಕೊಂಡು ಬರ್ತಾ ಇದೆಯಂತೆ.
ಇನ್ನೊಂದು ವಿಶೇಷ ಏನಂದರೆ ಅಲ್ಲಿ ಪ್ರತಿ ಸಲ ಜಾತ್ರೆ ಮಹೋತ್ಸವವನ್ನು ಖುದ್ದು ತಾನೇ ಹನುಮ ದೇವರು ಬಂದು ಆ ಜಾತ್ರೆಗಳನ್ನು ನೋಡ್ತಾನೆ. ಅದು ಒಂದು ಅದ್ಭುತ ಅದೃಷ್ಟನೇ ಅಂತ ಹೇಳ್ಬೋದು. ಅಲ್ಲಿರೋ ಜನಗಳಿಗೆ ಆಗಿರ್ಬೋದು, ಆ ಜಾತ್ರೆಯಲ್ಲಿ ಸೇರೋ ಜನಗಳಿಗೆ ಆಗಿರ್ಬೋದು, ಒಂದು ಅದೃಷ್ಟ ಅದು. ಸ್ವಾಮಿ ಖುದ್ದಾಗಿ ತಾನೇ ಜಾಗೃತನಾಗಿ ಬಂದು ತನಗೆ ರಾಮದೇವರಿಗೆ ಆಗೋ ಅಭಿಷೇಕಗಳನ್ನು ಖುದ್ದಾಗಿ ಗಮನಿಸ್ತಾನೆ, ನೋಡ್ತಾ ಇರ್ತಾನೆ, ಭಕ್ತರನ್ನು ನೋಡ್ತಾನೆ ಅನ್ನೋದೇ ಒಂದು ವಿಶೇಷ. ನಾನೀಗ ಚಿತ್ರದಲ್ಲಿ ಏನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಖಂಡಿತವಾಗಲೂ ಆ ಜಾಗದಲ್ಲಿ ಪರಮಾತ್ಮ ಭೂಗರ್ಭದಲ್ಲಿ, ಅಂದರೆ ತುಂಬ ಆಳವಾಗಿ ಅಲ್ಲ, ಮೇಲಲ್ಲಿ ಭೂಮಿಯಲ್ಲಿ ಸ್ವಲ್ಪ ಭೂಗರ್ಭದ ಒಳಗಡೆ 1 ಅಡಿ 2 ಒಳಗಡೆ ಪರಮಾತ್ಮ ನೆಲೆಸಿದ್ದಾನೆ. ನಿಮಗೆ ಏನಾದರೂ ಅನುಮಾನ ಇದ್ದಲ್ಲಿ ಅಲ್ಲಿನ ಮಣ್ಣನ್ನು ತೆಗೆದುಕೊಂಡೋಗಿ ಶಾಸ್ತ್ರ ಹೇಳೋರ ಹತ್ರ ಆಗಿರ್ಬೋದು, ಅನೇಕ ರೀತಿಯ ವಿಷಯಗಳನ್ನು ತಿಳಿಸ್ಕೊಡೋರಂಥರಾಗಿರ್ಬೋದು, ಅಂಥವ್ರ ಹತ್ರ ಹೋಗಿ ನೀವು ಅದರ ಬಗ್ಗೆ ವಿಷಯ ತಿಳ್ಕೊಬೋದು. ಹಾಗೆ ಖಂಡಿತವಾಗ್ಲೂ ಈ ಪ್ರಪಂಚದಲ್ಲಿ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಳ್ಬೋದು. ಪರಮಾತ್ಮ ನಾನೀಗ ಏನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕೂಡ ಇದ್ದಾನೆ, ಆ ದೇವಾಲಯದಲ್ಲಿ ಕೂಡ ಇದ್ದಾನೆ. ಹಾಗೆ ಪರಮಾತ್ಮನೇ ತನ್ನ ಸ್ವಇಚ್ಛೆಯಿಂದ ಹೋಗಿ ಧ್ಯಾನವನ್ನು ಮಾಡ್ತಾ ಇದ್ದಾನೆ ಈ ಸ್ಥಳದಲ್ಲಿ. ನೀವು ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಕೇಳ್ಬೋದು. ಅಷ್ಟಮಂಗಲ ವಿದ್ಯೆ ಆಗಿರ್ಬೋದು, ದೈವ ನುಡಿಗಳನ್ನು ನುಡಿಯುವಂತಹ ವಿದ್ಯೆಗಳನ್ನಾಗಿರ್ಬೋದು, ಅಥವಾ ಎಲ್ಲಾದರೂ ಸರಿಯಾಗಿ ದೇವರ ಆಹ್ವಾನೆಯಾಗಿ ನುಡಿಗಳನ್ನು ಕೊಡ್ತಾರಲ್ಲ, ವಾಗ್ದಾನಗಳನ್ನು ಕೊಡ್ತಾರಲ್ಲ, ಮೈ ಮೇಲೆ ಬಂದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಹಾಗೆ ಅಂತಹ ಕಡೆ ಹೋಗಿ ಕೂಡ ನೀವು ಕೇಳಿದ್ರೆ ಖಂಡಿತವಾಗಲೂ ಆ ಸ್ಥಳದಲ್ಲಿ ನಾನೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ಸ್ಥಳದಲ್ಲಿ ಪರಮಾತ್ಮನೇ ತನ್ನ ಇಚ್ಛೆಯಂತೆ ಬಂದು ತಪಸ್ಸನ್ನು ಮಾಡ್ತಾ ಇದ್ದಾನೆ ಭೂಪದರದಲ್ಲಿ. ನಿಮಗೆ ಸಾಮಾನ್ಯವಾಗಿ ಈ ಜಾಗದಲ್ಲಿ ನೀವು ಯಾರಾದರೂ ಓಡಾಡಿದರೆ, ಅಥವಾ ಅಲ್ಲಿ ಸ್ಥಳ ಗೊತ್ತಿರೋರು ಅಥವಾ ಅಲ್ಲಿರೋರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ, ಏನು ನಾವೆಲ್ಲ ಹೋಗಿ ಓಡಾಡ್ಕೊಂಡು ಬಂದಿದ್ದೀವಲ್ಲ, ಏನಿಲ್ಲಲ್ಲ, ಅಲ್ಲಿ ಮಣ್ಣಿದೆ, ಮೈದಾನ ಇದೆ ಅಷ್ಟೇ, ಇನ್ನೇನಿಲ್ಲಲ್ಲ ಅಂತ ಅನಿಸ್ಬೋದು. ಆದರೆ ಮೂಲ ಪರಮಾತ್ಮ ದೈವದವರು ಯಾರೆಲ್ಲ ಹುಟ್ಟಿರ್ತಾರೆ ಅವ್ರಿಗೆ ಈ ವಿಷಯ ಗೊತ್ತಿರುತ್ತೆ. ಎಲ್ಲೆಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ಹೇಗಿದ್ದಾನೆ ಅಂತ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ನಿಮ್ಗೆ ಯಾರಾದರೂ ಅನುಮಾನ ಇದ್ದಲ್ಲಿ ಅಲ್ಲಿರುವ ಮಣ್ಣನ್ನು ಅಥವಾ ಅಲ್ಲಿರುವ ಸ್ಥಳದ ಫೋಟೋವನ್ನು ತೆಗೆದುಕೊಂಡೋಗಿ ಯಾರಾದರೂ ಇಂತಹ ದೈವ ವಿಷಯಗಳನ್ನು ನುಡಿಗಳನ್ನು ಕೊಡ್ತಾರಲ್ಲ, ದೈವ ಪ್ರಶ್ನೆ ಹಾಕಿ ಅಲ್ಲಿ ಹೋಗಿ ಅವ್ರ ಮುಂದೆ ಪ್ರಸ್ತಾಪಿಸಿದರೆ ಖಂಡಿತವಾಗ್ಲೂ ಅವರು ಹೇಳೋದು ಪರಮಾತ್ಮ ಅಲ್ಲಿ ನೆಲೆಸಿದ್ದಾನೆ ಅಂತ. ಹೇಳ್ತಾ ಇದ್ದೀನಲ್ಲ, ನೀವು ಈ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಕೇಳ್ಬೋದು ಪರಮಾತ್ಮನ ಬಗ್ಗೆ. ಅಲ್ಲಿ ಪರಮಾತ್ಮ ತಾನಾಗೆ ಬಂದು ದೇವಾಲಯದಿಂದ ತಾನಾಗೆ ಬಂದು ಆ ಸ್ಥಳದಲ್ಲಿ ಪೂರ್ವಮುಖವಾಗಿ, ಅಂದರೆ ಸೂರ್ಯ ಹುಟ್ಟುವ ಕಡೆ ಮುಖ ಮಾಡಿ ಧ್ಯಾನ ಮಗ್ನನಾಗಿ ಕುಳಿತಿದ್ದಾನೆ ಅಲ್ಲಿ ಆ ಸ್ಥಳದಲ್ಲಿ. ಸಾಮಾನ್ಯ ಜನಗಳಿಗೆ, ಅಲ್ಲಿ ಓಡಾಡಿ ತಿರುಗಾಡಿರೋರಿಗೆ ಈ ಚಿತ್ರದಲ್ಲಿ ಏನಿದೆ, ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ಚಿತ್ರದಲ್ಲಿ ಅಲ್ಲಿಂದ ಅಲ್ಲಿಯವರೆಗೂ ಭೂಗರ್ಭದಲ್ಲಿ ಅಲ್ಲೊಂದು ಉತ್ತ ಬೆಳೀತಾ ಇರುತ್ತೆ. ಕಾರಣ ಯಾಕಂದರೆ ಪರಮಾತ್ಮ ಸಂಚಾರ ಮಾಡ್ತಾ ಇದ್ದಾನೆ. ಒಂದೊಂದು ಹೆಜ್ಜೆಗೂ ಒಂದೊಂದು ಒಂದು ಉತ್ತದ ರೀತಿ ಮಾರ್ಪಾಟಾಗ್ತಾ ಇರುತ್ತೆ. ಪರಮಾತ್ಮ ಎಲ್ಲಿ ತನ್ನ ಪಾದಗಳನ್ನು ಇಡ್ತಾನೋ ಅಲ್ಲೆಲ್ಲ ಉತ್ತಗಳು ಬೆಳೆದಿರುತ್ತೆ. ಅದು ಕಾಲಾಂತರದಲ್ಲಿ ಅದು ಕರಗಿ ಹೋಗಿರ್ಬೋದು. ಅಲ್ಲಿ ಉತ್ತ ಕೂಡ ಇರುತ್ತೆ ಭೂಗರ್ಭದಲ್ಲಿ. ಆ ಮಾರ್ಕ್ ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ, ಆ ಲೊಕೇಶನ್ ಪಾಯಿಂಟು, ಅಲ್ಲಿಂದ ದೇವಾಲಯದ ಇದ್ರವರೆಗೂ, ದೇವಾಲಯ ಬಾಗಿಲಿಗೆ ನೇರವಾಗಿ ಆ ಪರಮಾತ್ಮ ಕುಳಿತಿದ್ದಾನೆ. ಪೂಜೆ ಪುನಸ್ಕಾರಗಳನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾನೆ ದೇವಾಲಯದಲ್ಲಿ. ಹಾಗೆ ತನ್ನಿಚ್ಛೆಯಂತೆ ಬಂದು ನಾನೀಗ ಮಾರ್ಕ್ ಮಾಡಿ ಏನು ತೋರಿಸ್ತಾ ಇದ್ದೀನಿ, ಈ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಇಂದಿಗೂ ಸಹ ಈ ಕಾಲ 2025 ಏನಿದೆ, ಈ
ಸಮಯದಲ್ಲಿ ನೀನು 2 ತಿಂಗಳು ಕಳೆದ್ರೆ 26ನೇ ಇಸ್ವಿ 2026ನೇ ಇಸ್ವಿ ಬಂದ್ಬಿಡುತ್ತೆ. ಇಂಥ ಕಾಲದಲ್ಲಿ ಏನಪ್ಪ ಇದು ಈಗ ಹೇಳ್ತಾ ಇದ್ದೆ ಅಂತ ಅನ್ಕೊಂಬಿಡಿ. ನಿಮ್ಗೆ ಯಾರಾದರೂ ದೈವ ಶಕ್ತಿಯಲ್ಲಿ ದೈವ ನಂಬಿಕೆಯಲ್ಲಿದ್ದರೆ ಅಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಹೋಗಿ ಯಾರಾದರೂ ನಿಮಗೆ ಗೊತ್ತಿರೋ ವೈದಿಕರ ಹತ್ರ ವೈದಿಕರ ಹತ್ರ ಅಥವಾ ಅಷ್ಟಮಂಗಲ ನುಡಿಗಳನ್ನು ನುಡಿಯೋರ ಹತ್ರ ಎಲ್ಲಾದರೂ ಮೈ ಮೇಲೆ ದೈವಶಕ್ತಿಗಳ ಆಹ್ವಾನ ಆಗ್ತಾರಲ್ಲ, ಅಲ್ಲಿ ಹೋಗಿ ನೀವು ಈ ವಿಷಯನ ಪ್ರಸ್ತಾಪ ಇಟ್ಟರೆ ಅವರೇ ಹೇಳ್ಬಿಡ್ತಾರೆ ನಿಮಗೆ ಹೇಗೆ ಏನು ಎತ್ತ ಅಂತ. ಈ ಸ್ಥಳದಲ್ಲಿ 100ಕ್ಕೆ 1000 ಪಟ್ಟು ಪರಮಾತ್ಮ ನೆಲೆಸಿದ್ದಾನೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ. ಈ ಭೂಮಿಯಿಂದ ಏನು ನಾನು ಮುಂದೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಅನೇಕ ಹುತ್ತಗಳಿದ್ದಾವೆ ಭೂಗರ್ಭದಲ್ಲಿ. ಅದು ಸಾಮಾನ್ಯರಿಗೆ ಗೊತ್ತಾಗಲ್ಲ. ಯಾರೆಲ್ಲ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ, ಯಾರೆಲ್ಲ ಪರಮಾತ್ಮನ ದರ್ಶನ ಆಗಿರುತ್ತೆ, ಯಾರಿಗೆಲ್ಲ ಸಿದ್ಧಿಗಳು ಸಿಕ್ಕಿ ದಿವ್ಯ ದೃಷ್ಟಿ ಅಥವಾ ದೈವ ದೃಷ್ಟಿ ಅಂತಿರುತ್ತೆ, ಅವ್ರಿಗೆ ಮಾತ್ರ ಇದೆಲ್ಲ ಗೋಚರ ಆಗ್ತಾ ಇರುತ್ತೆ. ಏನೀಗ ತೋರಿಸ್ತಾ ಇದ್ದೀನಿ ಮಾರ್ಕ್ ಮಾಡಿ. ಈ ಮಾರ್ಗದಲ್ಲಿ ಭೂಗರ್ಭದಲ್ಲಿ ಹುತ್ತಗಳು ಅಲ್ಲೊಂದು ಬೆಳೀತಾ ಇರುತ್ತೆ. ಅದು ಕಾಲಾಂತರದಲ್ಲಿ ಮಳೆಗೆ ಅಥವಾ ಗಾಳಿಗೋ ಬಿಸಿಲಿಗೋ ಕರಗಿ ಹೋಗ್ತಾ ಇರುತ್ತೆ. ಆದರೆ ಭೂಗರ್ಭದಲ್ಲಿ ಹುತ್ತಗಳು ಹೇಳ್ತಾನೆ ಇರುತ್ತೆ. ಅದು ಅಲ್ಲಿ ಇರೋರು ನೋಡಿರ್ಬೋದು ಅಥವಾ ಅದು ಕರಗಿ ಹೋಗಿರ್ಬೋದು. ಆದರೆ ಭೂಗರ್ಭದಲ್ಲಿ ಪರಮಾತ್ಮ ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ದಾನೋ ಅಲ್ಲಿಂದ ಅಲ್ಲಿವರೆಗೂ ಅಲ್ಲೆಲ್ಲ ಹುತ್ತಗಳು ಎದ್ದೇಳ್ತಾ ಇರುತ್ತೆ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು, ಆ ಆಡಳಿತ ಮಂಡಳಿಗೆ ಸಂಬಂಧಪಟ್ಟವರು ಪರಮಾತ್ಮನಿಗಾಗಿ ಏನಾದರೂ ಒಂದು ಅಲ್ಲಿ ನೆಲೆಯನ್ನು ಕಾಣಿಸ್ಬೇಕು, ಒಂದು ಪುಟ್ಟವಾದ ದೇವಸ್ಥಾನ ಕಟ್ಟಬೇಕು ಪರಮಾತ್ಮನಿಗಾಗಿ ಅಂತ ಅನ್ನೋರು, ಅಲ್ಲಿ ನೀವು ಇನ್ನೊಂದು ಪರೀಕ್ಷೆ ಏನಾದರೂ ಮಾಡಿ. ಎಲ್ಲಾದರೂ ದೈವ ನುಡಿಗಳನ್ನು ನುಡಿಯೋರ ಹತ್ರ ನಾನೇನು ಲೊಕೇಶನ್ ಮಾಡಿ ತೋರಿಸ್ತಾ ಇದ್ದೀನಿ, ಆ ಸ್ಥಳದಲ್ಲಿ ಪರಮಾತ್ಮನಿಗಾಗಿ ಹಿಂದೆ ಯಾರಾದರೂ ಋಷಿಗಳು, ತಪಸ್ವಿಗಳು, ಜ್ಞಾನಿಗಳು, ಸಿದ್ಧರು ಯಾರಾದರೂ ಬಂದು ಓಡಾಡಿರ್ತಾರೆ. 200-300 ವರ್ಷಗಳ ಹಿಂದೆ ಅದರ ಮಹಿಮೆಯನ್ನು ಅರ್ಥಕೊಂಡಿರ್ತಾರೆ. ಈಗಲೂ ಸಹ ಅಲ್ಲಿ ಆ ಸ್ಥಳದಲ್ಲಿ ಏನಾದರೂ ವಸ್ತುಗಳು ನಿಮಗೆ ಸಿಗ್ಬೋದು. ಪೂಜಾ ಕೈಂಕರ್ಯ ವಸ್ತುಗಳು ಏನಾದರೂ ಸಿಗುತ್ತೆ ನಿಮಗೆ, 100% ಸಿಗುತ್ತೆ. ನೀವು ಅಲ್ಲಿ ಏನಾದರೂ ದೇವಾಲಯನ ನಿರ್ಮಿಸಲೇಬೇಕು, ಅದು ಸತ್ಯವಾಗಿದ್ದರೆ ಅಲ್ಲಿ ಒಂದು ಆ ಶಾಲೆಯ ಆಡಳಿತ ಮಂಡಳಿಯವರ ಹತ್ರ ಮಾತಾಡಿ, ದೇವಸ್ಥಾನದವರು ಮತ್ತು ಆ ಶಾಲೆಯ ಮಾಲೀಕರ ಹತ್ರ ಮಾತಾಡಿ ಏನಾದರೂ ಒಂದು ಆ ಸ್ಥಳಕ್ಕೆ ಒಂದು ದೇವಾಲಯನ ನಿರ್ಮಿಸಬೇಕಂತಿದ್ರೆ ಖಂಡಿತವಾಗ್ಲೂ ನಿರ್ಮಿಸಿ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿಲ್ಲ ಅಂದರೂ ಮುಂದೊಂದು ದಿನ ಯಾರಾದರೂ ನಿಮಗೆ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟೇ ಕೊಡ್ತಾರೆ. ಯಾಕಂದರೆ